Hello children, let's begin today's class from Social 5th Standard. Second lesson, Mapping the Earth. Mapping the Earth is nothing but map of the Earth. So in this lesson, we shall study the maps, the different types of maps, scales and their types, symbols, colors and legend. So in the previous class, you have already studied about the globe and maps. Let us once again know it detailedly. ಹಿಂದಿನ ಕ್ಲಾಸಲ್ಲಿ ನೀವು ಮ್ಯಾಪು ಆನಂತರ ಗ್ಲೋಬು ಇದೆಲ್ಲ ಬಗ್ಗೆ ಕಲ್ತಿದ್ದೀರಾ. ಈಗ ಇನ್ನೊಮ್ಮೆ ನೋಡ್ಕೊಳ್ಳೋಣ. ಜಸ್ಟ್ ಇಟ್ಸ್ ಒನ್ಸ್ ಅಗೇನ್ ಅ ರೀಕ್ಯಾಪ್. ಲೈಕ್ ದ ಗ್ಲೋಬ್ in the previous class, what you have said, a globe is a model of the earth. In a simple language, ಗ್ಲೋಬ್ ಅಂದರೆ ಏನು ಅಂತ ಹೇಳೋದಿದ್ರೆ ಇಟ್ಸ್ ಅ ಮಾಡೆಲ್ ಆಫ್ ದ ಅರ್ತ್ ಅಂತ ಹೇಳ್ಬೋದು. ಸೊ ಗ್ಲೋಬ್ ಈಸ್ ಅನ್ ಎಕ್ಸಾಕ್ಟ್ ಬಟ್ ಅ ವೆರಿ ಸ್ಮಾಲ್ ರೆಪ್ಲಿಕಾ ಆಫ್ ದ ಅರ್ತ್. ರೆಪ್ಲಿಕಾ ಅಂದರೆ ಕಾಪಿ ಆಫ್ ದ ಅರ್ತ್. ಸೊ ಗ್ಲೋಬ್ ಈಸ್ ಅನ್ ಎಕ್ಸಾಕ್ಟ್ ಬಟ್ ಅ ವೆರಿ ಸ್ಮಾಲ್ ಕಾಪಿ ಆಫ್ ದ ಅರ್ತ್ ಅಂತ ಹೇಳ್ಬೋದು. ಇಟ್ ಶೋಸ್ ಅಸ್ ದ ಸೈಜ್, shape and exact location of the continents and countries, oceans and seas on the earth. ಈ ಗ್ಲೋಬ್ ನಮಗೆ ಏನೇನು ತೋರಿಸುತ್ತೆ? ಇಟ್ ಶೋಸ್ ಅಸ್ ದ ಸೈಜ್, ಶೇಪ್ ಆ್ಯಂಡ್ ಎಕ್ಸಾಕ್ಟ್ ಲೊಕೇಶನ್. ಸೈಜು, ಶೇಪು ಯಾವ ಥರ ಇದೆ ಮತ್ತು ಎಕ್ಸಾಕ್ಟ್ ಲೊಕೇಶನ್ ಯಾವುದು ಎಲ್ಲಿದೆ ಅನ್ನೋದು, ಯಾವುದ್ರ ಬಗ್ಗೆ, ಕಾಂಟಿನೆಂಟ್ಸ್. ಸೊ ನಿಮಗೆ ಗೊತ್ತಿದೆ 7 ಕಾಂಟಿನೆಂಟ್ಸ್ ಇದೆ ಅಂತ. ಆನಂತರ ಕಂಟ್ರೀಸ್, ಆನಂತರ ಓಷಿಯನ್ಸ್, ಸೀಸ್ ಆನ್ ದ ಅರ್ತ್. However, wouldn't it be such a bother to carry a globe around? Often maps make a better option to study the earth as they are easier to carry and also give us a very accurate information of the place. ಈಗ ನಿಮಗೆ ಗ್ಲೋಬ್ ಹೀಗಿರುತ್ತೆ. ಇದು ನಮಗೆ ಏನಾಗಿರ್ತದೆ, ಅಷ್ಟು ಡೀಟೇಲ್ಡಾಗಿ ಯಾವುದ್ಯಾವ್ದು ಎಲ್ಲಿದೆ ಅಂತ ಹೇಳಿರಲ್ಲ. ಬಟ್ ನೀವು ಅದೇ ಮ್ಯಾಪ್ ತೊಗೊಂಡು ಹೋದರೆ ಮ್ಯಾಪಲ್ಲಿ ನಿಮಗೆ ಎಕ್ಸಾಕ್ಟಾಗಿ ಇದು ಫ್ಲ್ಯಾಟ್ ಸರ್ಫೇಸಲ್ಲೂ ಇರುತ್ತೆ, ನೀವು ಹ್ಯಾಂಗೂ ಮಾಡ್ಬೋದು. ಆನಂತರ ಇಲ್ಲಿ ನಿಮಗೆ ಇನ್ನೂ ಜಾಸ್ತಿ ಡೀಟೇಲಲ್ಲಿ ಮ್ಯಾಪ್ಸಲ್ಲಿ ನೋಡ್ಬೋದು. ಸೊ ಜಸ್ಟ್ ಇಮ್ಯಾಜಿನ್ ಹೌ ಡಿಫಿಕಲ್ಟ್ ಇಟ್ ವುಡ್ ಬಿ ಇಫ್ ಯು ಹ್ಯಾವ್ ಟು ಕ್ಯಾರಿ ಅರೌಂಡ್ ದ ಗ್ಲೋಬ್ ವಿತ್ ಅಸ್ ಟು ಫೈಂಡ್ ದ ವೇ ಆಫ್ ದ ಡೆಸ್ಟಿನೇಷನ್. ಗ್ಲೋಬ್ ತೊಗೊಂಡು ಫೈಂಡ್ ಔಟ್ ಮಾಡೋದು ಅಷ್ಟು ಈಸಿ ಆಗಿರಲ್ಲ ಕಂಪೇರ್ ಟು ದ ಮ್ಯಾಪ್ ನೋಡ್ಲಿಕ್ಕೆ ಹೋದರೆ. ಸೊ ವಾಟ್ ಈಸ್ ದೇರ್ ಇನ್ ಯೋರ್ ಮ್ಯಾಪ್? ಸೊ ಮ್ಯಾಪ್ ಈಸ್ ಅ ಡ್ರಾಯಿಂಗ್ of the part or a whole of the earth on the flat surface. ಇದು ಡ್ರಾ ಮಾಡಿದ್ದಿರ್ತದೆ ಅರ್ತಿಂದೆಲ್ಲ ಡೀಟೇಲ್ಸ್ ಏನೇನಿದೆ. ಇದೀಗ ನಮಗೆ ಹೇಗೆ ರೌಂಡ್ ಆಗಿರುತ್ತೆ, ಇದು ಫ್ಲ್ಯಾಟ್ ಆಗಿ ನಿಮಗಿರುತ್ತೆ. ಬಟ್ ಇದು ಫ್ಲ್ಯಾಟ್ ಸರ್ಫೇಸಲ್ಲಿರುತ್ತೆ ಆ್ಯಂಡ್ ಯು ವಿಲ್ ಗೆಟ್ ಮೋರ್ ಡೀಟೇಲ್ಸ್ ಹಿಯರ್. ನೀವು ಅಟ್ಲಾಸ್ ಅನ್ನೋದು ನೋಡಿದ್ದೀರಿ ನೋಡಿರಿ, ಫುಲ್ ಎಲ್ಲದು ಡೀಟೇಲಾಗಿ ಎಲ್ಲದು ಇದ್ದಿರ್ತದೆ ಅದರಲ್ಲಿ. ದಿಸ್ ಕುಡ್ ಬಿ ಆ್ಯನ್ ಶೀಟ್ ಆಫ್ ಅ ಪೇಪರ್. ಇದು ಮ್ಯಾಪ್ಸ್ ಶೀಟ್ ಆಫ್ ದ ಪೇಪರಲ್ಲಿ ಇರ್ಬೋದು, ಅ ಬೋರ್ಡ್ ಆರ್ ಅ ವಾಲಲ್ಲಿ ಇರ್ಬೋದು, ಬೋರ್ಡ್ ಮೇಲೆ ಇರ್ಬೋದು, ಪೇಪರಲ್ಲಿ ಇರಬೇಕು, ಫ್ಲ್ಯಾಟ್ ಸರ್ಫೇಸಲ್ಲಿ ಇರುತ್ತೆ. ಅ ಮ್ಯಾಪ್ ಇಸ್ ಜನರಲಿ ಮೇಡ್ ಫಾರ್ ಅ ಸ್ಮಾಲ್ ಪಾರ್ಟ್ ಆಫ್ ದ ಅರ್ತ್ ಬಟ್ ಕ್ಯಾನ್ ಆಲ್ಸೋ ಬಿ ಮೇಡ್ ಫಾರ್ ದ ಹೋಲ್ ಅರ್ತ್ ಆ್ಯಸ್ ವೆಲ್. ಅಂದರೆ ಈ ಪಾರ್ಟಿನ ಈ ಕರ್ನಾಟಕ ನೋಡಬೇಕು ಅಂತ ಹೇಳಿದರೆ ಸಣ್ಣ ಸಣ್ಣ ಪಾರ್ಟನ್ನು ಡೀಟೇಲಾಗಿ ನೋಡಬೇಕು ಅಂತ ಮ್ಯಾಪ್ ಮಾಡಿರ್ತಾರೆ. ಈ ಡೀಟೇಲನ್ನು ನೀವು ಫ್ಲ್ಯಾಟ್ ಸರ್ಫೇಸಲ್ಲಿ ಹೋಲ್ ಅರ್ತ್ನೂ ಮಾಡ್ಬೋದು. The bigger the size of the map and the more detail about the geographical area it can cover. ಏನು ಹೇಳ್ತಾರೆ, the bigger the size of the map bigger ಇದ್ದಂಗೆ the more details ಇರುತ್ತೆ ನಿಮಗೆ about the geographical area that it can cover. An atlas is a book containing the several maps. ಈ atlas ಅನ್ನೋ ಬುಕ್ ಇದೆ, ಇದರಲ್ಲೆಲ್ಲ several maps ಎಲ್ಲ ಇದ್ದಿರ್ತದೆ. Okay, now let's know about the different types of maps. So there are 3 types of maps: political maps, physical maps and thematic maps. So in the political maps alli ಏನಿರ್ತದೆ ಅಂದರೆ, the political map shows the boundaries of the countries and the state and the important cities. ಈಸಿಯಾಗಿ ನೆನ್ಪಿಡ್ಕೊಳ್ಬೋದು ಮತ್ತು ಈಸಿಯಾಗಿ ಅರ್ಥನೂ ಮಾಡ್ಕೊಳ್ಬೋದು. ಪೊಲಿಟಿಕಲ್ ಮ್ಯಾಪ್ ಏನು ಹೇಳುತ್ತೆ, ಇಟ್ ಶೋಸ್ ದ ಬೌಂಡ್ರೀಸ್, ಯಾವ್ದ್ಯಾವ್ದು ಬೌಂಡ್ರಿಗಳು ಹೇಗಿದೆ ಅನ್ನೋದು, ಆ ಬೌಂಡ್ರೀಸ್ ಆಫ್ ದ ಕಂಟ್ರಿ. ಇದು ನಮ್ದು ಇಲ್ಲಿ ಇಂಡಿಯಾ ತೋರಿಸಿದೆ. ನಿಮ್ಗೀಗ ಫುಲ್ ಅರ್ಥಲ್ಲಿ ನೋಡಿದ್ರೆ ಯಾವ್ಯಾವ ಕಂಟ್ರಿದು ಬೌಂಡ್ರಿಗಳು ಹೇಗಿದೆ, ಎಲ್ಲಿ ತನಕ ಹರಡದೆ ಅಂದ್ಕೊಂಡು, ಆ್ಯಂಡ್ ದ ಸ್ಟೇಟ್ ಆ್ಯಂಡ್ ದ ಇಂಪಾರ್ಟೆಂಟ್ ಸಿಟೀಸ್.
ಈಗ ನಮ್ಮ ಕರ್ನಾಟಕಕ್ಕೆ ನೋಡ್ತಾ ಹೋದರೆ ನಮ್ಮ ಕರ್ನಾಟಕಕ್ಕೆ ಈ ಬೌಂಡ್ರಿಗೆ ತಾಗಿ ಸುತ್ತಲೂ ಎಷ್ಟು ಸ್ಟೇಟ್ಗಳಿದೆ ಅಂತ ನೋಡ್ತಾ ಇದ್ರೆ ನೋಡಿರಿ, ಈ ಬೌಂಡ್ರಿಲಿ ಮಹಾರಾಷ್ಟ್ರ ಬರುತ್ತೆ, ದೆನ್ ತೆಲಂಗಾಣ, ದೆನ್ ಆಂಧ್ರ ಪ್ರದೇಶ್, ಇಟ್ಸ್ ಆಲ್ ಅಟ್ಯಾಚ್ ಟು ಕರ್ನಾಟಕ ಬಾರ್ಡರ್, ದೆನ್ ತಮಿಳ್ನಾಡು, ದೆನ್ ಅಫ್ಕೋರ್ಸ್ ಕೇರಳ, ಗೋವಾ. ಸೊ 1 2 3 4 5 6 ಇದೆಲ್ಲ ಅಟ್ಯಾಚ್ಡ್ ಆಗಿ ಬಂದಿರ್ತದೆ. ಆನಂತರ ಇದೆಲ್ಲ ನಿಮಗೆ ಸಮುದ್ರದ ಏರಿಯಾ ಆಗಿರ್ತದೆ. ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಪೊಲಿಟಿಕಲ್ ಮ್ಯಾಪ್ ಶೋಸ್ ದಿ ಬೌಂಡ್ರೀಸ್ ಆಫ್ ದ ಕಂಟ್ರೀಸ್ ಆ್ಯಂಡ್ ದ ಸ್ಟೇಟ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಸಿಟೀಸ್. ಸೊ ವಾಟ್ ಈಸ್ ಇನ್ ದಿ ಫಿಸಿಕಲ್ ಮ್ಯಾಪ್? ಈ ಫಿಸಿಕಲ್ ಮ್ಯಾಪಲ್ಲಿ ಶೋಸ್ ದ ನ್ಯಾಚುರಲ್ ಫೀಚರ್ಸ್ ಆನ್ ದ ಅರ್ತ್. ನ್ಯಾಚುರಲ್ ಫೀಚರ್ಸ್ ಆನ್ ದ ಅರ್ತ್, ನ್ಯಾಚುರಲ್ ಆಗಿರೋದು ಯಾವುದ್ಯಾವುದು? ಮೌಂಟೇನ್ಸ್, ಪ್ಲೇನ್ಸ್, ಪ್ಲಾಟ್ಯೂ, ಆನಂತರ ಲೇಕ್ಸ್, ರಿವರ್ಸ್ ಆ್ಯಂಡ್ ಸೋ ಆನ್. ಈಗ ಮೌಂಟೇನ್ಸ್ ಅಂದರೆ ಮೌಂಟೇನ್ಸ್, ಏನದು ಪರ್ವತಗಳು. ನೆಕ್ಸ್ಟ್ ಪ್ಲೇನ್ಸ್, ಬಯಲು ಪ್ರದೇಶ. ಇನ್ ದ ಲಾಸ್ಟ್ ಕ್ಲಾಸಸ್ ಎಲ್ಲ ನೀವು ನಾರ್ದರ್ನ್ ಪ್ಲೇನ್ಸ್ ಅಂತ ಫುಲ್ ಕಲ್ತಿದ್ರಿ. ಇದು ಎಲ್ಲ ನೋಡ್ರಿ, ದಿಸ್ ಈಸ್ ಮೌಂಟೇನ್ಸ್. ಆನಂತರ ಹಿಮಾಲಯ ಮೌಂಟೇನ್ ಬರ್ತದೆ, ಇದು ಮಿಡ್ಲ್ ಮೌಂಟೇನ್ಸ್ ಬರ್ತದೆ. ನೆಕ್ಸ್ಟ್ ಇದೇನು ಬರ್ತದೆ? ಶಿವಾಲಿಕ್ ಮೌಂಟೇನ್ ಬರುತ್ತೆ. ಆನಂತರ ವಿಂಧ್ಯ ಬರುತ್ತೆ, ಸತ್ಪುರ ಬರುತ್ತೆ, ಅರಾವಲಿ. ಇದೆಲ್ಲ ನಿಮಗೆ ರೇಂಜಸ್ ಆಗಿರ್ತದೆ. ಆನಂತರ ಇದೇನಿದೆಯಲ್ಲ ಇದೆಲ್ಲ ಪ್ಲೇನ್ಸ್, ನಾರ್ದರ್ನ್ ಪ್ಲೇನ್ಸ್ ಅಂತ ಹೇಳ್ತಾರೆ. ಇದೆಲ್ಲ ಫರ್ಟೈಲ್ ಸಾಯಿಲ್ ಇರುತ್ತೆ ಇಲ್ಲಿ. ಸೊ ಇಂಪಾರ್ಟೆಂಟ್ ಇಲ್ಲಿ ವ್ಯವಸಾಯ ಆಗಿರ್ತದೆ, ಎಗ್ರಿಕಲ್ಚರ್ ಇಂಪಾರ್ಟೆಂಟ್. ಆನಂತರ ಪ್ಲ್ಯಾಟ್ಯೂ ಇರುತ್ತೆ. ಪ್ಲ್ಯಾಟ್ಯೂ ಅಂದರೆ ಪ್ರಸ್ಥಭೂಮಿ ಅಂತಲೂ ಹೇಳ್ಬೋದು, ಅಥವಾ ಫ್ಲ್ಯಾಟ್ ಲ್ಯಾಂಡ್ ಇದ್ದು ಒಂದು ಹಿಂಗೆ ಟೇಬಲ್ ಲ್ಯಾಂಡ್ ಅಂತಲೂ ಹೇಳ್ತಾರೆ ಪ್ಲ್ಯಾಟ್ಯೂಗೆ. ಹೀಗೆ ಫ್ಲ್ಯಾಟ್ ಆಗಿದ್ದು ಹೀಗೆ ಇಲ್ಲಿ ಪರ್ವತ ಥರದ ಇರ್ತದೆ ನೋಡ್ರಿ ಒಂದೇ ಸಲ, ಅದಕ್ಕೆ ಪ್ಲ್ಯಾಟ್ಯೂ ಅಂತ ಹೇಳ್ತಾರೆ. ಆನಂತರ ಅಂದರೆ ಅಪ್ಲ್ಯಾಂಡ್ ಅಂತಲೂ ಹೇಳ್ಬೋದು. ಹೀಗೆ ಬಂದಿರ್ತದೆ, ಹಿಂಗೆ ಸ್ವಲ್ಪ ಹಿಂಗೆ ಬರ್ತದೆ. ಇದೆಲ್ಲ ಬಯಲು ಪ್ರದೇಶ ಆಗಿ ಹೀಗೆ ಈ ಥರ ಬಂದರೆ ಇದೆಲ್ಲ ಪ್ಲ್ಯಾಟ್ಯೂ ಅಂತ ಹೇಳ್ತೀವಿ. ಲೇಕ್ಸ್, ರಿವರ್ಸ್, ಇದಕ್ಕೆಲ್ಲ ಫಿಸಿಕಲ್ ಮ್ಯಾಪಲ್ಲಿ ಈಸಿಯಾಗಿ ಹೇಳೋದು. ಫಿಸಿಕಲ್ ಮ್ಯಾಪ್ ಇಸ್ ಅ ನ್ಯಾಚುರಲ್ ಫೀಚರ್. ಇಟ್ ಶೋಸ್ ದಿ ನ್ಯಾಚುರಲ್ ಫೀಚರ್ಸ್ ಸಚ್ ಆ್ಯಸ್ ಮೌಂಟೇನ್ಸ್, ಪ್ಲೇನ್ಸ್, ಪ್ಲ್ಯಾಟ್ಯೂ, ಲೇಕ್ಸ್, ಆನಂತರ ರಿವರ್ಸ್ ಎಕ್ಸೆಟ್ರಾ. ಮತ್ತು ಇಲ್ಲಿ ಥೆಮ್ಯಾಟಿಕ್ ಮ್ಯಾಪ್ ಏನು ಹೇಳುತ್ತೆ ಅಂದರೆ, ಥೆಮ್ಯಾಟಿಕ್ ಮ್ಯಾಪ್ ಶೋಸ್ ದಿ ಸ್ಪೆಸಿಫಿಕ್ ಥೀಮ್ ಆರ್ ಅ ಟಾಪಿಕ್ ರಿಲೇಟೆಡ್ ಟು ಎನ್ ಏರಿಯಾ ಸಚ್ ಎಸ್ ಅ ಕೈಂಡ್ ಆಫ್ ಸಾಯಿಲ್, rainfall, climate, mineral deposits, natural vegetation, crops, industries, places of tourist interest, etc. The thematic map shown here shows the climatic region of the India ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ಆಗಿ ಥೆಮ್ಯಾಟಿಕ್ ಮ್ಯಾಪ್ ಏನು ಹೇಳುತ್ತೆ? ಇಟ್ ಶೋಸ್ ದಿ ಕ್ಲೈಮೆಟಿಕ್ ರೀಜನ್. ಕ್ಲೈಮೆಟಿಕ್ ರೀಜನ್ಸ್ ಏನೇನು ತೋರಿಸುತ್ತೆ ಅಂತ ಹೇಳಿದ್ರೆ, ಸಾಯಿಲ್ ತೋರಿಸುತ್ತೆ, ಆನಂತರ ರೇನ್ಫಾಲ್ ಇರುತ್ತೆ, ಆನಂತರ ಕ್ಲೈಮೇಟ್, ಮಿನರಲ್, ಇದೆಲ್ಲ. ಇಟ್ ಶೋಸ್ ದ ಸ್ಪೆಸಿಫಿಕ್ ಥೀಮ್. ಅದೇ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಥೆಮ್ಯಾಟಿಕ್ ಹೇಳುತ್ತೆ. ಪರ್ಟಿಕ್ಯುಲರ್ ಮ್ಯಾಟರ್ ಏನಾದರೂ ಇದ್ದರೆ ಥೆಮ್ಯಾಟಿಕ್ ಮ್ಯಾಪ್ ಈಸ್ ನಥಿಂಗ್ ಬಟ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಮ್ಯಾಪ್. ಇದ್ರ ಬಗ್ಗೆನೇ ಹೇಳಬೇಕಂದ್ರೆ ಸಾಯಿಲ್ ಯಾವ ಥರ ಇದೆ, ರೇನ್ಫಾಲ್ ಇದೆ, ಕ್ಲೈಮೇಟ್, ಮಿನರಲ್ ಡೆಪಾಸಿಟ್, ನ್ಯಾಚುರಲ್ ವೆಜಿಟೇಷನ್, ಕ್ರಾಪ್ಸ್, ಇಂಡಸ್ಟ್ರೀಸ್ ಯಾವುದ್ಯಾವ್ದು ಹೇಗಿದೆ ಅಂತ ಹೇಳಲಿಕ್ಕೆ ಹೋದರೆ ಇದೆಲ್ಲ ಡೀಟೇಲ್ ಆಗಿ ನಮಗೆ ಥೆಮ್ಯಾಟಿಕ್ ಮ್ಯಾಪಲ್ಲಿ ಕಂಡುಬರುತ್ತೆ. ಸೊ ನೆಕ್ಸ್ಟ್ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.